ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಮಯ ಬಂದು 6:30 ಆಗಿದೆ ಕಣ್ರಿ. ಈಗ ತಾನೇ ಜಸ್ಟ್ ತೋಟ ಕಡೆ ಬಂದೆ. ಈ ಕಡೆ ನೋಡಿದ್ರಿ ಸೂರ್ಯ ಕೂಡ ಲೈಟಾಗಿ ಹುಟ್ತಾ ಇದ್ದಾನೆ. ಇನ್ನೇನು ಲೈಟಾಗಿ ಹುಟ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ಒಂದು 10 ಗಂಟೆ 9 ಗಂಟೆಗೆ ಎಲ್ಲ ಶುರು ಆಗ್ತೈತೆ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ. ಆ ಒಂದು ಸಮಯ ಆಗೈತೆ ಅಂತ ಹೇಳಿದ್ರೆ 9-10 ಗಂಟೆ ಮೇಲೆ ಅಂತೂ ತೋಟದಲ್ಲಿ ಇರೋಕ್ಕಾಗಲ್ಲ. ಎಲ್ಲಿ ನೋಡಿದ್ರು ಹೆಂಗಿರೋಕ್ಕೂ ಆಗಲ್ಲ, ಸಿಕ್ಕಾಪಟ್ಟೆ ಒಂದು ಬಿಸಿಲು. ಓಕೆ, ಬಿಸಿಲಾಗಲಿ ಗಾಳಿ ಆಗಲಿ ಮಳೆ ಆಗಲಿ ನಮ್ಮ ಕೆಲಸ ನಡೀತಾನೆ ಇರುತ್ತೆ ಅಲ್ವೇ. ಅದೇ ನಮ್ಮ ರೈತರ ಜೀವನ, ಅದೇ ನಮ್ಮ ರೈತರ ಬದುಕು. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಈ ರೈತನ ಬದುಕು, ಇವತ್ತಿನ ದಿನಚರಿ ಹೇಗಿರುತ್ತೆ, ಬೆಳಗಿಂದ ಸಂಜೆವರೆಗೂ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂದರೆ ಏನು, ನೀವು ಮಾಡೋ ಒಂದು ಲೈಕ್. ನೀವು ಲೈಕ್ ಮಾಡಿದ್ರೆ ನಮಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ಡೈಲಿ ನಮ್ಮ ಚಾನಲ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ, ಹಾಲಂತ ಕೊಡ್ರಿ. ಓಕೆ ಬನ್ನಿ, ಇವತ್ತು ಕೆಲಸ ಏನು ಕಾರ್ಯ ಏನು ನೋಡೋಣ. ಈಗ ಸಮಯ ಬಂದು 10:30 ಆಗಿದೆ ಕಣ್ರಿ. ತೋಟಕ್ಕೆ ನೀರು ಬಿಟ್ಟಿದ್ದೀನಿ, ಕರೆಂಟು ಕೂಡ ಬಂದಿದೆ, ಎಲ್ಲದಕ್ಕೂ ನೀರು ಓಡ್ತಾ ಇದೆ. ಚೆಕ್ಕೆಲ್ಲ ಚೆಕ್ಕಿಂಗೆಲ್ಲ ಮಾಡ್ಕೊಂಡು ಬಂದಿದ್ದಾಯಿತು. ಯಾವುದೋ ಒಂದು 2 ರಾಗ ಪಾಸಿ ಸಿಕ್ಕಾಕೊಂಡಿತ್ತು, ಎಲ್ಲ ಕ್ಲಿಯರಾಗಿ ಓಡ್ತಾ ಇದೆ. ನೆನ್ನೆ ಗೊಬ್ಬರ ಹಾಕಿದ್ದು, ಇವತ್ತು ನೀರು ಬಿಟ್ಟಿದ್ದೀನಿ. ಇನ್ನು ಈ ಗೊಬ್ಬರದಲ್ಲಿರೋ ರೋಸ್ಟೆಲ್ಲ ಬುಡಕ್ಕೆ ಚೆನ್ನಾಗಿ ಸಿಗುತ್ತೆ. ಬೆಳಗಿಂದ ಏನಪ್ಪ ಮಾಡ್ಕೊಂಡಿದ್ದೆ ಅಂತ ನೀವು ಯಾರಾದರೂ ಕೇಳಿದ್ರೆ, ಬೆಳಗಿಂದ ಬಂದು ತೊಂಡೆಕಾಯಿ ಬಿಡಿಸ್ಕೊಂಡಿದ್ರಿ ಕಣ್ರಿ. ಈಗ ಸಮಯ 10:45 ಆಗ್ತದೆ ಬಂದಿದೆ. ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಾವು ಕೊಡಗಲ್ಲ ಇಲ್ಲಿತ್ತ, ಇವತ್ತೇನು ಹುಡ್ತಾ ಇದ್ದು ಕೊಡಗಲ್ಲ ಅಲ್ಡ್ರ ಮೇಲೆ ಇಕ್ಕಿದ್ದೆ. ಈಗ ಬಂದು ಊಟ ಮಾಡೋಕ್ಕೆ ಬಂದಿದ್ದೀವಿ ಕಣ್ರಿ. ಇವತ್ತು ನಮ್ಮ ಮನೆಯಲ್ಲಿ ಏನಪ್ಪ ಅಂದರೆ ಅನ್ನ ಮತ್ತು ಬೇಳೆ ಸಾರು, ಜೊತೆಗೆ ಅಲ್ಲಿರೋದು ಮಜ್ಜಿಗೆ ಕಣ್ರಿ. ಸ್ವಲ್ಪ ಸಾರು ಜೊತೆ ತಿನ್ನೋಣ, ಅದಾದಮೇಲೆ ಮಜ್ಜಿಗೆ ಹಾಕೋಣ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಊಟ ತಿಂದಿದ್ದಾದಮೇಲೆ ಸ್ವಲ್ಪ ಕಾಯ್ಕಿತ್ತು. ಈಗ ಸಮಯ ಬಂದು 1-2 ಗಂಟೆ ಆಗಿದೆ ಕಣ್ರಿ. ಇವಾಗ ಕಾಯೆಲ್ಲ ಕಿತ್ತಿದ್ದಾಯಿತು. ಇವಾಗ ಮೂಟೆನ ಟಾಪ್ ಹೊಲ್ದು ಮಾರ್ಕ್ ಹಾಕಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು. ಆ ಕೆಲಸ ನಡೀತಾ ಇದೆ. ಗಾಡಿಯವರು ಫೋನ್ ಮಾಡಿದರು, ಬೇಗ ತೊಗೊಂಡು ಬಾ, ಇವತ್ತು ಬೇಗ ಬಿಡಬೇಕು, ಲೋಡ್ ಆಗಿಬಿಡುತ್ತೆ ಅಂತ. ಹಾಗಾಗಿ ಬೇಗ ಹೊಲ್ದಾಗ್ತಾಯಿದ್ದೀನಿ ಕಣ್ರಿ. ಬಂದಿಲ್ಲ ಗೊಬ್ಬರ ಕಟ್ಕೊಂಡು ಅಲ್ಲೇ ಸಿಂಗಲ್ ನೀನು ಮಕ್ಕಳು ಕೊಟ್ಟಿನಲ್ಲ ಕೊಟ್ಟು ಯಾವುದು ಅಲ್ಲಿ ಸ್ವಲ್ಪ ಒಳಗಡೆ ಆಚೆ ಕಾಲ ಬಿಸಿಲು ಹೆಂಗೂ ಇಲ್ಲ ಹೋಗಪ್ಪ, ಬಿಸಿ ನೀರು ಬಿಸಿಲು ಇಲ್ಲ, ಬಿಸಿ ನೀರು. ಈಗ ಸಮಯ ಬಂದು ಸಂಜೆ 4 ಗಂಟೆ ಆಗಿದೆ ಕಣ್ರಿ. ಮತ್ತು ನಾವು ತೊಂಡೆಕಾಯಿ ಬಿಡ್ಸೋಕ್ಕೆ ಬಂದ್ರಿ.
ಈ ಕಡೆ ನೋಡಿದ್ರೆ ಆಕಾಶದಲ್ಲಿ ಮಳೆ ಬರೋ ಒಂದು ವಾತಾವರಣ ತುಂಬ ಇದೆ, ಮತ್ತು ಗುಡುಗು ಎಲ್ಲ ಜೋರಾಗಿದೆ. ಚಪ್ಪರ್ ಸಂದಿನಲ್ಲಿ ನೋಡ್ತಾ ಇರ್ಬೋದು. ಈಗ ಕಾಣಿಸ್ತಾ ಇದೆಯಾ, ತಂಪಾದ ಗಾಳಿ ಬೀಸಲು ಅಂತ ಗಾಳಿ ಅಂತೂ ಬೀಸ್ಕೊಂಡು ಇದೆ. ಆಲ್ಮೋಸ್ಟು ನಾವು ಕಾಯಿ ಕೀಳಕ್ಕೆ ಬಂದಿದ್ದೀವಿ. ಈ ಕಡೆ ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಕಾಯಿ ಬಿಡಿಸೋದು ನಿಂತೋದ್ರೂ ಪರವಾಗಿಲ್ಲ, ನಾಳೆ ಬಿಡಿಸ್ಕೊತೀವಿ. ಏನು ಓಡೋಗಿದ್ದೆ ಯಾರು ಗಂಟು ಇಲ್ಲ ಇಲ್ಲಿ. ಆಲ್ಮೋಸ್ಟು ಮಳೆ ಬಂದರೆ ಸಾಕು ಅಂತ ಕಾಯ್ಕೊಂಡಿದ್ದೀವಿ. ಮಳೆ ಬರೋವರೆಗೂ ನಾವೇನಪ್ಪ ಮಾಡೋದು ಅಂದ್ಬಿಟ್ಟು ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಹೆಂಗೋ ಒಂದು ನೀರು ಕಟ್ಟೋಷ್ಟಾದ್ರೂ ಮಳೆ ಬಿದ್ದುಬಿಟ್ರೆ ತಂಪಾಗಿ ತೋಟದಲ್ಲಿ ಕೆಲಸ ಮಾಡ್ಕೋಬೋದು. ಯಾಕೆ ಹೇಳ್ತೀರಾ, ಬೆಳಗ್ಗೆ ಹೊತ್ತು 10 ಗಂಟೆ ಮೇಲೆ ಸಿಕ್ಕಾಪಟ್ಟೆ ಬಿಸಿ ಕಣ್ರಿ, ಇರೋಕ್ಕೆ ಆಗಲ್ಲ. ಒಂದು ಕಡೆ ಶಕ್ ನೀರು ಹೊಡ್ಸ್ಕೊಬೇಕು, ಇನ್ನೊಂದು ಕಡೆ ಈ ಥರ ಕಾಯಿ ಬಿಡಿಸ್ಬೇಕು. ಈ ಥರ ಆಗೋಗೈತೆ ನಮ್ಮ ಪಜೀತಿ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ. ಹಾಗಾಗಿ ಒಂದು ನೀರು ಕಟ್ಟೋಷ್ಟು ಮಾತ್ರ ಇವತ್ತೇನೋ ದೇವ್ರ ಕಣ್ಣೆತ್ತು ನೋಡಿಬಿಟ್ರಪ್ಪ, ನಾಳೆಯಿಂದ ತಂಪು ಕೂಲ್ ಎಷ್ಟಾದರೂ ಕೆಲಸ ಮಾಡ್ಬೋದು ಆರಾಮಾಗಿ. ಓಕೆ, ಸಿಂಕಗಳು ಸ್ಟಾರ್ಟ್ ಆಗಿದೆ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಎಲ್ಲ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಸಮಯ ಬಂದು ಸಂಜೆ 6:30 ಆಗಿದೆ. ಇಷ್ಟೊತ್ತು ಗಂಟೆ ಕಾದ್ರಿ ಮಳೆ ಅಂತೂ ಕೂಡ ಬರಲೇ ಇಲ್ಲ ಕಣ್ರಿ. ನಮ್ಮ ರೈತರು ಹೆಂಗೆ ಗೊತ್ತಾ, ಏನಕ್ಕೋಸ್ಕರ ವೇಟಿಂಗ್ ಮಾಡ್ತಿರೋ ಇಲ್ಲೋ, ಏನಕ್ಕೋಸ್ಕರ ಪೀಡಿಸ್ತೀವೋ ಇಲ್ಲೋ, ಒಂದು ಹಣಕ್ಕೂ ಆಸೆ ಪಡಲ್ಲ, ಒಂದು ಹೊಡಬೇಕೋ ಆಸೆ ಪಡಲ್ಲ, ಇನ್ನೊಂದು ಮತ್ತೊಂದಕ್ಕೂ ಕೂಡ ನಾವು ಜಾಸ್ತಿ ಆಸೆ ಪಡಲ್ಲ. ನಾವು ಆಸೆ ಪಡೋದೇನಪ್ಪ ಅಂತ ಹೇಳಿದ್ರೆ ಆ ಮಳೆರ ಇನ್ಕಂಡ್ರಿ. ಯಾಕಪ್ಪ ಅಂದರೆ ನಾವು ಎಷ್ಟೇ ನೀರು ಬಿಟ್ಟರು ಸಹಿತ ಮಳೆ ನೀರಷ್ಟು ಶ್ರೇಷ್ಠ ಇನ್ನೊಂದು ನೀರು ಬರೋಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಅಷ್ಟೊಂದು ತುಂಬ ಚೆನ್ನಾಗಿ ಬೆಳೆಗಳಾಗುತ್ತೆ, ಮತ್ತು ಇಳುವರಿ ಚೆನ್ನಾಗಿ ಬರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಭೂಮಿಯೆಲ್ಲ ಕೋಲ್ಡ್ ಆಗುತ್ತೆ. ಭೂಮಿಯೆಲ್ಲ ಕೋಲ್ಡ್ ಆದರೆ ಬೆಳೆಗಳು ಇಳುವರಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅಷ್ಟು ನಾವು ವೇಟಿಂಗ್ ಮಾಡ್ತೀವಿ. ಓಕೆ, ಇವತ್ತೇನೋ ಯೋಗ ಆಗಿದೆ. ಇದು ಮೋಸ್ಟ್ಲಿ ಚಿತ್ತೆ ಮಳೆ ಇರಬೇಕು ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಹುಳುಗಳು ಗುಯ್ಯೋ ಅಂತ ನೋಡ್ರಿ, ಇದು ಚಿತ್ತೆ ಮಳೆಗೆ ಗುಯ್ಯೋ ಅನ್ನೋದು. ಮತ್ತು ಈ ಮಳೆ ಹೋಗಿದೆ ಅಂತ ಹೇಳಿದ್ರೆ ಮತ್ತೆ ಇವು ಸತ್ತೋಗಿದ್ದಾವೆ ಅಂತ ಹೇಳಿದ್ರೆ ಇನ್ನು ಬರೋ ವರ್ಷ ಬೇಸಿಗೆನಲ್ಲಾಗಲಿ ಅಥವಾ ಮಳೆಗಾಲದಲ್ಲಾಗಿರ್ಬೋದು ಮತ್ತು ಚಳಿಗಾಲದಲ್ಲಾಗಿರ್ಬೋದು, ಈ 3 ಟೈಮಲ್ಲೂ ಕೂಡ ಬರೋದಿಲ್ಲ. ಬರೋದೊಂದೇ ಈ ಚಿತ್ತೆ ಮಳೆ ಅನ್ನೋ ಟೈಮ್ ಮಾತ್ರ ಬರೋದು, ಬಾಕಿ ಟೈಮಲ್ಲಿ ಬರೋದಿಲ್ಲ ಕಣ್ರಿ. ಓಕೆ, ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ದಾಯಿತು. ಇನ್ನು ಸಂಜೆ ಇವಾಗ 6:30 ಆಗಿದೆ. ಇನ್ನು ನಾನು ಕೂಡ ಮನೆ ಕಡೆ ಹೊರಡ್ತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ, ಇವತ್ತು ಬೆಳಗ್ಗೆ 6:30ಇಂದ ಸಂಜೆ 6:30ವರೆಗೂ ಇಷ್ಟೆಲ್ಲ ನನ್ನ ರೋಟೀನ್ ಇತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.